ಒಂದೇ ಸಲ ಇಷ್ಟೊಂದು ರೊಟ್ಟಿನ ಉದ್ಬಿಟ್ಟು ಬೇಯಿಸೋದ್ರಿಂದ ಏನು ತೊಂದರೆ ಆಗಲ್ಲ. ನಾನಂತೂ ಇನ್ನು ಮುಂದೆ ರೊಟ್ಟಿ ಬಿಸ್ನೆಸ್ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಏನಪ್ಪ ಅಂತಂದರೆ ರೊಟ್ಟಿ ಬಿಸ್ನೆಸ್ ಮಾಡೋದ್ರಿಂದ ತುಂಬ ಒಂದು ಅರ್ನನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇವಾಗ ನಾನು ರೊಟ್ಟಿ ಬಿಸ್ನೆಸ್ ಮಾಡೋಕ್ಕಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ರೊಟ್ಟಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ಪಟಾಪಟ್ ಅಂತ ರೊಟ್ಟಿ ರೆಡಿ ಮಾಡ್ಬೋದು. ದಿನಕ್ಕೆ ಏನಿಲ್ಲ ಅಂತಂದ್ರೂ ಮಿನಿಮಮ್ ಒಂದು 200 ರೊಟ್ಟಿ ಮಾಡ್ಬೋದು ಸ್ನೇಹಿತರೆ. ಬೆಳಗ್ಗೆ ಕೂತ್ಕೊಂಡು ಸಂಜೆವರೆಗೂ ಆರಾಮಾಗಿ ಒಂದು 200 ರೊಟ್ಟಿ ಮಾಡ್ಬೋದು. ನಿಮಗೆ ಕ್ಯಾಲ್ಕುಲೇಷನ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಅಂತಂದರೆ, ರೊಟ್ಟಿ ಬಿಸ್ನೆಸ್ ಮಾಡೋದ್ರಿಂದ ಉಳಿಯುತ್ತಾ ಅಥವಾ ಉಳಿಯಲ್ಲ ಅಂತಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಏನಪ್ಪ ಅಂತಂದರೆ, ಒಂದು ಸೇರು ಜೋಳ ಅಂದರೆ 1 kg ಜೋಳಕ್ಕೆ 40 ರೂಪಾಯಿ ಅಂತ ಅಂದ್ಕೊಳ್ಳಿ. ಯಾಕಂದರೆ ಇವಾಗ ನಾರ್ಮಲ್ ಜೋಳ 30-35 ಅಂದರೆ ಸಾಧಾರಣ ಲೋ ಒಂದು ಕ್ವಾಲಿಟಿ ಇರೋಂಥದ್ದು ಜೋಳ ಕೆಜಿಗೆ 35-30 ಆ ರೀತಿ ಇದೆ. ಸ್ವಲ್ಪ ಮೀಡಿಯಮ್ ಜೋಳದಲ್ಲಿ ಒಂದು 40 ರೂಪಾಯಿ kg ಅಂದ್ಕೊಳ್ಳಿ. ಯಾಕಂದರೆ ನಾವು ಹೈ ಕ್ವಾಲಿಟಿ ತಂದು ಸೇಲ್ ಮಾಡೋದು ಅಂದರೆ ರೊಟ್ಟಿ ಮಾಡಬೇಕು ಬಿಸ್ನೆಸ್ ಮಾಡೋಕ್ಕಂದ್ರೆ ನಮಗೆ ಉಳಿಯೋದಿಲ್ಲ. ಮೀಡಿಯಮ್ ಅಂದರೆ 40 ರೂಪಾಯಿ kg ಜೋಳ ಅಂದ್ಕೊಳ್ಳಿ. 40 ರೂಪಾಯಿ kg ಜೋಳ ತಂದು ಅದೇ ರೀತಿ ಎಷ್ಟಪ್ಪ ಅಂತಂದರೆ ಒಂದು 100 ರೊಟ್ಟಿ ಮಾಡಬೇಕು ಅಂತಂದರೆ 4 ಸೇರು ಜೋಳ ಬೇಕು ಸ್ನೇಹಿತರೆ. ಯಾಕಂದರೆ ಒಂದು ಸೇರಿಗೆ 1 kg ಜೋಳಕ್ಕೆ 25 ರೊಟ್ಟಿ ಆಗುತ್ತೆ. ಓಕೆನಾ, 25 ರೊಟ್ಟಿ 1 kg ಜೋಳ. ನಾವು 100 ರೊಟ್ಟಿ ಮಾಡಬೇಕು ಅಂತಂದರೆ 4 ಸೇರು ಜೋಳ 4 kg ಜೋಳ ತರಬೇಕು. ಓಕೆನಾ, 4 kg ಜೋಳಕ್ಕೆ 160 ರೂಪಾಯಿ ಆಗುತ್ತೆ. ನಾನು 40 ರೂಪಾಯಿದಂಗೆ ಹಿಡಿದ್ರೂ ಕೂಡ 160 ರೂಪಾಯಿ ಆಗುತ್ತೆ. ಅದೇ ರೀತಿ 1 kgಗೆ ಜೀನ್ ಮಾಡಿಸೋದಕ್ಕೆ ಅಂತ 10 ರೂಪಾಯಿ, 4 kgಗೆ 40 ರೂಪಾಯಿ, 1 kgಗೆ 10 ರೂಪಾಯಿ ಜೀನ್ ಹಿಟ್ಟು ಗಿರಣಿ ಮಾಡ್ಕೊಡೋದಕ್ಕೆ 40 ರೂಪಾಯಿ. ಓಕೆನಾ, ಅದೇ ರೀತಿ ಒಂದು ಗ್ಯಾಸಿಗೆ ಒಂದು 100 ರೂಪಾಯಿ ಅಂದ್ಕೊಳ್ಳಿ. ಒಂದು 100 ರೂಪಾಯಿ ಹೋಗಲ್ಲ ಮಿನಿಮಮ್ಮು ಗ್ಯಾಸ್. ಒಂದು 100 ರೊಟ್ಟಿ ಮಾಡೋದಕ್ಕೆ ಒಂದು 100 ರೂಪಾಯಿ ಹೋಗಲ್ಲ. 100 ರೂಪಾಯಿ ಖರ್ಚಾಯಿತು, 200 ರೂಪಾಯಿ ನಮಗೆ ಲಾಭ. ಅಂದರೆ ನಾವು ಕೂತ್ಕೊಂಡು ರೊಟ್ಟಿ ಮಾಡಿ ಬಂದಿಗೆ ಎಷ್ಟು ಬೀಳುತ್ತಪ್ಪ ಅಂತಂದರೆ, ಒಂದು ರೊಟ್ಟಿ ಮಾಡೋದ್ರಿಂದ 5 ರೂಪಾಯಿ ನಮಗೆ ಸಿಗುತ್ತೆ. ಅಂದರೆ ಒಂದು ರೊಟ್ಟಿಯ ಬೆಲೆ 5 ರೂಪಾಯಿ. 5 ರೂಪಾಯಿಗೆ ನಾವು ಒಂದು ರೊಟ್ಟಿ ಸೇಲ್ ಮಾಡೋದು. ಅದೇ ರೀತಿ 100 ರೊಟ್ಟಿ ಮಾಡಿದರೆ ನಮಗೆ 500 ರೂಪಾಯಿ ಲಾಭ. 1 kg ಜೋಳಕ್ಕೆ 25 ರೊಟ್ಟಿ ಆಗುತ್ತಂತ ಹೇಳಿದ್ನಲ್ವಾ. ಅದೇ ರೀತಿ ಬರೀ ಪ್ಯೂರ್ ಜೋಳ ಹಾಕಿದರೆ 25 ರೊಟ್ಟಿ ಆಗುತ್ತೆ. ಅದರಲ್ಲೂ ಇನ್ನೊಂದು ಟಿಪ್ಸು, ತುಂಬ ತೆಳುವು ಮಾಡ್ಕೊಂಡ್ರೆ ನಮಗೆ ಆರಾಮಾಗಿ 30 ರೊಟ್ಟಿ ಮಾಡ್ಕೋಬೋದು ಸ್ನೇಹಿತರೆ. ನಾವು ನಾರ್ಮಲಾಗಿ ನಾನು ಥಿಂಕ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ನಾನೇನು ಮುಂದೆ ಮಾತಾಡಿಲ್ಲ. ನಾರ್ಮಲಾಗಿ ಕಾಮನ್ ನಾವು ರೊಟ್ಟಿ ಮಾಡೋದ್ರಿಂದ 25 ರೊಟ್ಟಿ ಆರಾಮಾಗಿ ಆಗುತ್ತೆ. ನೀವು ಇನ್ನೂ ತೆಳುವು ಮಾಡ್ಕೊತೀವಿ ಅಂತಂದರೆ ಆರಾಮಾಗಿ 30 ರೊಟ್ಟಿ ಆಗುತ್ತೆ. ಜೊತೆಗೆ 1 kg ಜೋಳಕ್ಕೆ ಒಂದು 1/4 kg ಆಗುವಷ್ಟು ಅಕ್ಕಿನ ಬೆರೆಸಿ ಹಿಟ್ಟು ಮಾಡಿಸೋದ್ರಿಂದ ತುಂಬ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ, ತೆಳುವು ಬರುತ್ತೆ, ವೈಟ್ ಬರುತ್ತೆ. ಮತ್ತು ನಮಗೆ ಹಿಟ್ಟು ಕೂಡ ಇನ್ನೂ ಹೆಚ್ಚಳ ಆಗುತ್ತೆ, ಅಂದರೆ ರೊಟ್ಟಿ ಹೆಚ್ಚಳ ಆಗುತ್ತೆ. ಅಲ್ಲಿಗೆ ನಮಗೆ ಇನ್ನೊಂದು 5 ರೊಟ್ಟಿ ಹೆಚ್ಚಿಗೆ ಆಯಿತು ಸ್ನೇಹಿತರೆ. ಓಕೆನಾ, 5 ರೊಟ್ಟಿ ಹೋಗಲಿ, ಒಂದು 3-4 ರೊಟ್ಟಿ ನಮಗೆ ಹೆಚ್ಚಳ ಆಗುತ್ತೆ. ಆವಾಗ 34-33 ರೊಟ್ಟಿ ಸಿಗುತ್ತೆ 1 kg ಜೋಳಕ್ಕೆ. ನೀವೇನಾದರೂ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಮ್ಮ ಒಂದು ಅರ್ನಿಂಗ್ಸನ್ನು ಈ ಒಂದು ರೊಟ್ಟಿ ಬಿಸ್ನೆಸ್ಸಲ್ಲೇ ಮಾಡ್ಕೋಬೋದು. ತುಂಬ ಲಾಭ ಇದೆ. ನಮ್ಮ ಕಡೆ ಬಂದು 5 ರೂಪಾಯಿ, ಒಂದು ರೊಟ್ಟಿ 5 ರೂಪಾಯಿ. ಕೆಲವು ಕಡೆ ಜಾಸ್ತಿನೇ ಇದೆ ಅಂತ ಅಂದ್ಕೊತೀನಿ. ನಿಮ್ಮ ಕಡೆ ಯಾವ ರೀತಿ ಇದೆ ಅಂತ ಅದ್ರ ಮೇಲೆ ಡಿಪೆಂಡಾಗಿ ನೀವು ದುಡ್ಡನ್ನು ತೊಗೋಬೋದು. ಒಂದು ರೊಟ್ಟಿಗೆ 5 ರೂಪಾಯಿ. ಓಕೆನಾ, ಅದೇ ರೀತಿ ದಿನಕ್ಕೆ ನೀವು 100 ರೊಟ್ಟಿ ಮಾಡ್ತೀವಿ ಅಂತಂದರೆ ಆರಾಮಾಗಿ ಒಂದು 500 ರೂಪಾಯಿ ಗಳಿಸ್ಬೋದು. ನಾನು ಮಿನಿಮಮ್ 25 ರೊಟ್ಟಿಗೆ ನಾನು ಹೇಳ್ತಿರೋದು. 1 kgಗೆ 25 ರೊಟ್ಟಿ ಮತ್ತು 100 ರೊಟ್ಟಿ ಮಾಡಬೇಕು ಅಂದರೆ 4 ಸೇರು ಜೋಳ ಬೇಕು. ಅದೇ ರೀತಿ 200 ರೊಟ್ಟಿ ಮಾಡ್ತೀವಿ ಅಂತಂದರೆ ಅದಕ್ಕೂ ಡಬಲ್ ಅಂದರೆ ಡಬಲ್ ಆಗುತ್ತೆ. ಅಲ್ಲಿ 4 ಸೇರು ಇರೋದು 8 ಸೇರು ಆಗುತ್ತೆ. ಓಕೆನಾ, ಇದೇ ರೀತಿ ನೀವು ಅರ್ನಿಂಗ್ಸನ್ನು ಮಾಡ್ಕೋಬೋದು. ನಿಜವಾಗ್ಲೂ ಮನೆಯಲ್ಲೇ ಇರುವಂಥ ಮಹಿಳೆಯರಿಗೆ ಆರಾಮಾಗಿ ಈ ರೀತಿ ಬಿಸ್ನೆಸ್ ಮಾಡ್ಕೊತ ಹೋದರೆ, ಸುಮ್ಮನೆ ಮನೇಲಿ ಖಾಲಿ ಇರೋದಕ್ಕಿಂತ 200 ರೂಪಾಯಿ ಬರಲಿ 400 ರೂಪಾಯಿ ಬರಲಿ ದುಡ್ಡೇ ಅಲ್ವಾ. ಅದೇ ಏನಕ್ಕಾದ್ರೂ ಖರ್ಚಾಗುತ್ತೆ, ಮನೆ ಬಳಕೆಗೆ ಮಾಡ್ಕೋಬೋದು. ಇದು ಮಹಿಳೆಯರಿಗೆ ನಿಜವಾಗ್ಲೂ ಒಂದು ಹೇಳಿ ಮಾಡಿಸಿದ ಕೆಲಸ ಅಂತಲೇ ಹೇಳ್ಬೋದು ರೊಟ್ಟಿ ಬಿಸ್ನೆಸ್ಸು. ನಿಮಗೆ ರೊಟ್ಟಿ ಮಾಡೋದು ಬಂತು ಅಂದರೆ ಆರಾಮಾಗಿ 200 ರೊಟ್ಟಿ ಆಗಲ್ಲಪ್ಪ ನಮ್ಮ ಕೈಲಿ ಅಂತಂದರೆ 100 ರೊಟ್ಟಿ ಮಾಡಿ ಬಿಸ್ನೆಸ್ಸನ್ನು ಮಾಡ್ಬೋದಲ್ವ. ಡೈಲಿ ನೀವು ಆ ರೊಟ್ಟಿನ ಯಾರಿಗಪ್ಪ ಕೊಡೋದು, ಎಲ್ಲಿ ಸೇಲ್ ಆಗುತ್ತೆ ಅಂತ ಅನ್ನೋದರ ಖಂಡಿತವಾಗ್ಲೂ ಟೆನ್ಷನ್ ಬೇಡ. ಇವಾಗ ರೊಟ್ಟಿ ಹೆಂಗೆ ಅಂತಂದರೆ ಎಷ್ಟು ಫಾಸ್ಟ್ ಫುಡ್ ಅಂದರೆ ಅಷ್ಟು ಫಾಸ್ಟ್ ಫುಡ್ ಐತಿ ಇವಾಗ. ರೊಟ್ಟಿ ಅಂದರೆ ಎಲ್ಲರೂ ತಿಂತಾರೆ. ಆವಾಗ ತಿಂತಾ ಇರಲಿಲ್ಲ ಅಂದ್ಕೊಳ್ಳಿ, ಸಿಟಿಲಿರುವಂಥ ಒಂದು ಜನಗಳೇನು ತಿಂತಾ ಇರಲಿಲ್ಲ. ಇವಾಗ ಸಿಟಿಲಿರುವಂಥ ಜನಗಳಿಗೆ ಬೇಕು ರೊಟ್ಟಿ. ಡೈಲಿ ಜೋಳದ ರೊಟ್ಟಿ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ
ಇಂಪಾರ್ಟೆಂಟ್ ಆಗಿದೆ. ಯಾಕಂತಂದರೆ ಇವಾಗೆಲ್ಲ ಶುಗರು ಬಿ ಪಿ ಎಲ್ಲ ಬಂದಿರೋ ಕಾರಣಕ್ಕೆ ರೊಟ್ಟಿ ಬೇಕೇ ಬೇಕು. ಫಾಸ್ಟ್ ಫುಡ್ ಅದು ಇವಾಗೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ಜೋಳದ ರೊಟ್ಟಿ. ಹಾಗಾಗಿ ಪ್ರತಿಯೊಬ್ಬರು ತೊಗೊತಾರೆ, ಟೆನ್ಷನ್ನೇ ಬೇಡ. ಯಾಕಂದರೆ ಇವಾಗೆಲ್ಲ ಹೋಟೆಲ್ಲು ಖಾನಾವಳಿ ಅಂತ ಹಿಡ್ಕೊಂಡ್ವಿ ಅಂತಂದರೆ ಅಲ್ಲಿ ನಾವು ಸೇಲನ್ನು ಮಾಡ್ಕೋಬೋದು. ಹೋಟೆಲ್ಲು ಮತ್ತು ಖಾನಾವಳಿಗೆ ಅಂತಂದರೆ ಒಂದು 4 ರೂಪಾಯಿ ಅಂದರೆ ಒಂದು 4 ರೂಪಾಯಿ ತೊಗೋಬೋದು ಅನ್ಕೋತೀನಿ. ಯಾಕಂದರೆ ಡೈಲಿ ಕಸ್ಟಮರು ಆಗಿರ್ತೀವಲ್ವ. ಹಾಗಾಗಿ ಹೊರಗಡೆ ಸೇಲ್ ಮಾಡ್ತೀವಿ ಅಂತಂದರೆ ಮಿನಿಮಮ್ 5 ರೂಪಾಯಿ ಅಂತೂ ಫಿಕ್ಸು ಒಂದು ರೊಟ್ಟಿಗೆ. ಅದೇ ರೀತಿ ನೀವು ನಿಜವಾಗ್ಲೂ ಒಂದು ತಿಂಗಳಿಗೆ ನಾವು ಇದೇ ರೀತಿ ಡೈಲಿ ಅರ್ನ್ ಮಾಡ್ತೀವಿ ಅಂತಂದರೆ ಒಂದು ತಿಂಗಳಿಗೆ ನೀವು ಮಿನಿಮಮ್ ಒಂದು 18,000ರಿಂದ 20,000ನ ಅರ್ನನ್ನು ಮಾಡ್ಬೋದು. ನಿಜವಾಗ್ಲೂ ಒಂದು ಮಹಿಳೆಯರಿಗೆ ಒಂದು ತುಂಬ ಇಂಪಾರ್ಟೆಂಟು ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಈ ರೀತಿ ಫ್ರೀಯಾಗಿ ಕೂತ್ಕೊತಾ ಇದ್ದರೆ ಏನು ಮಾಡೋದು ಅಂತ ಕೆಲಸ ಕಾರ್ಯ ಇಲ್ಲದೆ ಅಂತ ಏನಾದರೂ ಮೈಂಡಲ್ಲಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಅವ್ರಿಗೂ ಕೂಡ ಸ್ವಲ್ಪ ತಿಳ್ಕೊಳ್ಳಿ. ಅವರಿಗಾಗಿ ಕುತೂಹಲ ಇತ್ತು, ರೊಟ್ಟಿ ಮಾಡ್ಬೋದು ಅನ್ನೋ ಒಂದು ಏನಾದರೂ ಮೆಂಟಾಲಿಟಿ ಇತ್ತು ಅಂದರೆ, ಅನ್ನೋ ಮೈಂಡ್ ಇತ್ತಂದರೆ ಅವ್ರು ಕೂಡ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ವ, ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು, ಖಂಡಿತವಾಗ್ಲೂ ಲೈಕ್ ಮಾಡಿ. ಆದಷ್ಟು ಶೇರ್ ಮಾಡೋದು ಮರಿಬೇಡಿ ದಯವಿಟ್ಟು. ಯಾಕಂತಂದರೆ ಇಂಥ ಒಂದು ಇಂಪಾರ್ಟೆಂಟ್ ವಿಡಿಯೋ 4 ಜನಕ್ಕೆ ಮುಟ್ಟಬೇಕು ಅಂತಂದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಶೇರ್ ಮಾಡಿ, ನಿಮ್ಮ ರಿಲೇಷನಲ್ಲಿ ಅಲ್ಲಿ ಸ್ವಲ್ಪ ಶೇರ್ ಮಾಡಿದರೆ ಅಂತಂದರೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅವರಿಗಾದ್ರೂ ಅಂತ ಹೇಳ್ಬೋದು. ನಾನು ದಿನ ಮಾಡ್ತೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ ಅಂದರೆ ಮನೆಗೆ ನಮಗೆ ಡೈಲಿ 30ರಿಂದ 40 ರೊಟ್ಟಿ ಮಾಡ್ತೀನಿ. ನಮ್ಮದು ಕಟ್ಟಿಗೆ ಒಲೆ, ಅದು ಕಟ್ಟಿಗೆ ಒಲೆ ಹಚ್ಕೊಂಡು ಮತ್ತು ಹಿಟ್ಟು ಜಿಗಿ ಮಾಡಿಕೊಂಡು ಹಿಟ್ಟು ನಾದ್ಕೊಂಡು ಕೂತ್ಕೊಳ್ಳೋದಕ್ಕೆ ಬೇಕು 2 ಅವರು. 2 ಅವರಲ್ಲಿ ಒಂದು 40ರಿಂದ 50 ರೊಟ್ಟಿ ಮಾಡ್ಬೋದು. ಅದರಲ್ಲಿ ನಾನು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂತಂದರೆ ಸ್ವಲ್ಪ ಮಾತಾಡಿಕೊಂಡು ಇವಾಗ ನಾವು ಮಾಡಲೇಬೇಕು, ಇಷ್ಟವರೆಗೆ ರೊಟ್ಟಿ ಮಾಡಲೇಬೇಕು ಅಂತಂದು ಏನಾದರೂ ಮೈಂಡಲ್ಲಿ ಫಿಕ್ಸ್ ಇತ್ತು ಅಂದರೆ ಅದು ರೊಟ್ಟಿ ಆಗೇ ಆಗುತ್ತೆ. ಅಷ್ಟು ರೊಟ್ಟಿ ಮಾಡ್ತೀವಿ. ಬಟ್ ನಮ್ಮ ಮೈಂಡಲ್ಲಿ ಆ ಥರ ಇರೋಲ್ಲ. ಯಾವಾಗಾದರೂ ಆಗಲಿ ಮಾಡೋಣ ಅನ್ನೋದೊಂದು ಮೈಂಡ್ ಇರುತ್ತೆ ಅಲ್ವಾ. ಸ್ವಲ್ಪ ಮಾತಾಡಿಕೊಂಡು ಹಂಗೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂದು 2 ಅವರಿಗೆ ಅಥವಾ 1.5 ಅವರಿಗೆ ನಾನಲ್ಲಿ ಒಂದು 50 ರೊಟ್ಟಿ ಮಾಡ್ಕೊತೀನಿ. ಯಾಕಂತಂದರೆ ನನ್ನ ಮೈಂಡ್ ಸೆಟ್ಟಲ್ಲಿ ಇವತ್ತು 1 ಅವರಿಗೆ 100 ರೊಟ್ಟಿ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಮಾಡ್ತೀನಿ. ಒಂದು ಮಿನಿಮಮ್ 95 ರೊಟ್ಟಿ ಒಂದು ದಿನ ಮಾಡಿದ್ದೆ, ಒಂದು ಸರಿ ಮಾಡಿದ್ದೆ ನಾನು 1 ಅವರಿಗೆ. ಅಂದರೆ ಹಿಟ್ಟು ಎಲ್ಲ ಒಲೆ ಎಲ್ಲ ಕಟ್ಟಿಗೆ ಒಲೆ ನಮ್ಮದು, ಅದೆಲ್ಲ ಹಚ್ಕೊಂಡು ರೆಡಿ ಮಾಡಿ ಕೂತ್ಕೊಂಡು ರೊಟ್ಟಿ ಇನ್ನೇನು ತೀಡಬೇಕು ಅನ್ನೋದರಲ್ಲಿ ನಾನು ಟೈಮ್ ಫಿಕ್ಸ್ ಮಾಡಿಕೊಂಡೆ. 1 ಅವರಿಗೆ ರೊಟ್ಟಿ ಆಗುತ್ತೆ ಅಂತ ನಾನು ತೀಡಿ ಹಾಕಿದ್ದೆ. ಅಂದರೆ ರೊಟ್ಟಿನ ಉದ್ದಿ ಹಾಕಿದ್ದು ಅಷ್ಟೇ. ಮತ್ತು ರೊಟ್ಟಿನ ಬೇಯಿಸ್ಲಿಕ್ಕೆ ಅಂತ ಇನ್ನೊಬ್ಬರು ಜೊತೆಗೆ. ಹಾಗಾಗಿ ನನಗೆ ಒಂದು 95 ರೊಟ್ಟಿ ಮಾಡಲಿಕ್ಕೆ ಈಸಿ ಆಯಿತು. ಅದೇ ರೀತಿ ನಿಮ್ಮ ಮನೇಲಿ ಯಾರಾದರೂ ಇದ್ದೇ ಇರ್ತಾರಲ್ವ, ಅವರ ಒಂದು ಹೆಲ್ಪ್ ತೊಗೊಂಡು ಇಬ್ಬರು ಸೇರಿ ಕೂಡಿ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಮಾಡ್ಬೋದು. ರೊಟ್ಟಿ ಬಿಸ್ನೆಸ್ ಕೂಡ ನೀವು ಮಾಡ್ಬೋದು. ಇಲ್ಲಿ ನಾನು ಒಂದಿಷ್ಟು ರೊಟ್ಟಿನ ಉದ್ದಿ ಹಾಕ್ತೀನಿ ಸ್ನೇಹಿತರೆ. ಏನೂ ಆಗಲ್ಲ ನೋಡಿ, ಇಲ್ಲಿ ನೋಡ್ತಿರ್ಬೋದು ಇಷ್ಟೊಂದು ರೊಟ್ಟಿನ ಉದ್ದಿ ಹಾಕ್ಕೊಂಡಿದ್ದೀನಿ. ನೀವು ಯಾವಾಗ ಬೇಕಾದರೂ ಅಂದರೆ 1 ಅವರ್ ಆದ್ರೂ ಈ ರೊಟ್ಟಿ ಏನೂ ಆಗಲ್ಲ, ಹಿಂಗೆ ಇರುತ್ತೆ. ಇದೇ ರೀತಿ ಒಂದೇ ಸಲ ಎಲ್ಲ ರೊಟ್ಟಿನ ಉದ್ದಿಬಿಟ್ಟು ಇದೇ ರೀತಿ ನೀವು ಇಟ್ಕೊಂಡ್ವಿ ಅಂತಂದರೆ ಆಮೇಲೆ ಒಮ್ಮೆಲೆ ಬೇಯಿಸಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ರೆ ಈ ರೀತಿ ಫಾಲೋ ಮಾಡ್ಬೋದು. ಏನು ಕಟ್ಟಾಗಲ್ಲ, ರೊಟ್ಟಿ ಏನೂ ಆಗಲ್ಲ. ನಾನು ಒಂದಿಷ್ಟು ರೊಟ್ಟಿನ ಇಟ್ಕೊಂಡಿದ್ದೆ. ಆಮೇಲೆ ಒಲೆ ಹಚ್ಕೊಂಡು ನಾನಿಲ್ಲಿ ಎಲ್ಲನೂ ಒಂದೇ ಸಲ ಬೇಯಿಸ್ತಾ ಇರೋದು ನೋಡ್ತಾ ಇರ್ಬೋದು. ನೋಡಿದ್ರಲ್ವಾ ಸ್ನೇಹಿತರೆ, ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದಾರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.